ಹಲೋ ಸ್ನೇಹಿತರೆ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ ಆರೋಗ್ಯಕರವಾಗಿರುವಂತಹ ಒಂದು ಸಿಹಿ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ. ಹೇಗೆ ಆರೋಗ್ಯಕರ ಅಂತೀರಾ? ಇದರಲ್ಲಿ ಸಕ್ಕರೆ ಬಳಸಿಲ್ಲ, ಮೈದಾ ಬಳಸಿಲ್ಲ, ಮತ್ತು ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಡ್ರೈ ಫ್ರೂಟ್ಸು ಮತ್ತು ಕಲ್ಸಕ್ಕರೆ ಬಳಸ್ಬಿಟ್ಟು ಕೇಕ್ ಮಾಡಿದ್ದೀನಿ. ಇವಾಗ ನಿಮಗೆ ಕಟ್ ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಕೇಕ್ ಅಂತ. ಮತ್ತು ಮೈದಾ ಬಳಸಿಲ್ಲ. ಮೈದಾ ಬದಲು ಏನು ಹಾಕಿದ್ದೀರಾ ಅಂದರೆ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಬಳಸಿ ಮನೆಯಲ್ಲಿ ನಾನು ಓವನ್ನಲ್ಲಿ ಕೂಡ ಮಾಡಿಲ್ಲ, ವಿತೌಟ್ ಓವನ್ನು ಮಾಡಿದ್ದೀನಿ. ಕುಕ್ಕರಲ್ಲಿ ಮಾಡಿದ್ದೀನಿ. ಹಾಗೆಯೇ ಕುಕ್ಕರಲ್ಲಿ ಡ್ರೈ ಆಗಿ ಬೇಯಿಸಿದರೆ ಒಂಥರ ಸ್ಮೆಲ್ ಇರುತ್ತೆ, ಅದು ನನಗಿಷ್ಟ ಆಗಲ್ಲ. ಆದರೆ ಸ್ಟೀಮ್ ಕೇಕ್ ಅಂದರೆ ಸ್ಟೀಮಲ್ಲಿ ಮಾಡಿರೋವಂಥ ಕೇಕು ಅಂದರೆ ಇಡ್ಲಿ ಥರ ಬೇಯಿಸೋದು ತುಂಬ ರುಚಿಯಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ಮತ್ತು ನಾನು ಆರೆಂಜನ್ನು ಬಳಸಿದ್ದೀನಿ. ಆರೆಂಜ್ ಜ್ಯೂಸನ್ನು ಕೂಡ ಹೇಗೆ ಬಳಸಿದ್ದೀನಿ ಅಂತ ನೀವು ಮುಂದೆ ಪೂರ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಅದನ್ನು ಕೂಡ ಜ್ಯೂಸ್ ಬಳಸ್ತೀರಾ. ಹಾಗೆ ಅದರಲ್ಲಿರೋ ಫೈಬರ್ ಕೂಡ ನಾನು ಯೂಸ್ ಮಾಡಿಕೊಂಡು ಕೇಕ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ. ನೋಡಿ, ನಾನು ಇಷ್ಟೇ ಕಲ್ಸಕ್ಕರೆ ಬಳಸಿರೋದು. ಫಸ್ಟ್ ನಾನೇನು ಯೋಚನೆ ಮಾಡಿದೆ ಅಂದರೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಬಿಡೋಣ, ಈಸಿ ಆಗುತ್ತೆ ಕರಗ್ಸೋಕ್ಕೆ ಅಂತ ಅಂದ್ಕೊಂಡೆ. ಆದರೆ ದಪ್ಪ ಇತ್ತು ಕಲ್ಸಕ್ಕರೆ, ಕಲ್ಲಲ್ಲಿ ಕುಟ್ಟಿ ಹಾಕ್ಕೋಬೇಕಾಗಿತ್ತು ಮಿಕ್ಸಿಗೆ. ನಾನು ಕಲ್ಲಲ್ಲಿ ಕುಟ್ಟಲಿಲ್ಲ, ಅದ್ರ ಬದಲು ಪ್ಯಾನಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕರಗಟ್ಬಿಟ್ಟು 5-10 ನಿಮಿಷ ಜಾಸ್ತಿ ತೊಗೊಳ್ತು ಕರಗಕ್ಕೆ, ದಪ್ಪ ಇರೋದಕ್ಕೆ. ನೋಡಿ, ನಾನು ಪಲ್ಪಿ ಅಂದರೆ ಆರೆಂಜನ್ನು ಸಿಪ್ಪೆ ಬಿಡಿಸಿ ಪಲ್ಪಾಗಿರೋದನ್ನೇ ತೊಗೊಂಡಿದ್ದೀನಿ. ಮತ್ತು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ತೊಗೊಂಡಿಲ್ಲ, ಅದರಲ್ಲಿರೋ ಫೈಬರ್ ಅಂಶ ಎಲ್ಲ ಇರಲಿ ಅಂತ. ಕೇಕಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಪಲ್ಪ್ ಏನಿದೆ ಇದನ್ನು ಚೆನ್ನಾಗಿ ಕ್ರಷ್ ಮಾಡಿಕೊಂಡು ವಿತ್ ಫೈಬರ್ ಅದನ್ನು ಕ್ರಷ್ ಮಾಡ್ಕೋತೀನಿ. ನಾನು ಡ್ರೈ ಫ್ರೂಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ದ್ರಾಕ್ಷಿ, ಉತ್ತತ್ತಿ, ಗೋಡಂಬಿ ಮತ್ತು ಇದು ಡೇಟ್ಸು, ಹಣ್ಣಾಗಿರೋಂಥ ಉತ್ತತ್ತಿ ಎಲ್ಲ ತೊಗೊಂಡಿದ್ದೀನಿ. ಮನೇಲಿ ಏನು ಅವೈಲೇಬಲ್ ಇದೆ ಅದು ತೊಗೊಂಡಿದ್ದೀನಿ. ನೀವು ಅಷ್ಟೇ ಮನೇಲಿ ಏನು ಅವೈಲೇಬಲ್ ಇದೆ ಅದು ತೊಗೊಂಡ್ರೆ ಆಯಿತು. ಕಲ್ಸಕ್ಕರೆ ಕರಗಿದ ಮೇಲೆ ನಾನು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲನೂ ಉತ್ತತ್ತಿ, ಡೇಟ್ಸು ಮತ್ತು ಇದು ಗೋಡಂಬಿ ಮತ್ತು ದ್ರಾಕ್ಷಿ, ನೀವು ಇನ್ನೂ ಬೇಕಾದರೆ ಟೂಟಿ ಫ್ರೂಟಿ ಹಾಕ್ಕೋಬೋದು. ಮತ್ತು ಇನ್ನೂ ಏನೇನು ಮನೇಲಿ ಅವೈಲೇಬಲ್ ಇದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ನಾನು ಇವಾಗ ಇದನ್ನು ಕಲ್ಸಕ್ಕರೆ ಜೊತೆಗೆ, ಅದು ಕಲ್ಸಕ್ಕರೆ ಸ್ವಲ್ಪ ಬಿಸಿ ಜಾಸ್ತಿ ಆಯ್ತಂತ ತಿರ್ಗಾ ಕ್ರಿಸ್ಟಲ್ ಆಯಿತು, ನಾನು ನೀರು ಹಾಕಿದ್ದು. ಪರವಾಗಿಲ್ಲ, ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಕಲ್ಸಕ್ಕರೆ ಕರಗಿದ ಮೇಲೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಪಲ್ಪಿ ತೊಗೊಂಡಿಟ್ಕೊಂಡಿದ್ನಲ್ಲ, ಆರೆಂಜ್ ಪಲ್ಪ್ ತೊಗೊಂಡಿಟ್ಕೊಂಡಿದ್ನಲ್ಲ, ಅದನ್ನು ಜ್ಯೂಸ್ ಜೊತೆಗೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ನಾನು ರಾತ್ರಿ ಇದನ್ನು ಮಾಡಿ ಇಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸು ಚೆನ್ನಾಗಿ ಆರೆಂಜ್ ಜೊತೆಗೆ ನೆನೀಲಿ ಅಂತ ಹೇಳಿ ಈ ಥರ ನೆನೆಸಿ ಮಾಡಿ ಕಲ್ಸಕ್ಕರೆ ಕರಗಿಸಿ ಮೇಲೆ ಜ್ಯೂಸ್ ಹಾಕಿ ಈ ಥರ ಡ್ರೈ ಫ್ರೂಟ್ಸ್ ಹಾಕಿಟ್ಟಿದ್ದೆ. ನೋಡಿ, ಬೆಳಗ್ಗೆ ಈ ಥರ ರೆಡಿಯಾಗಿದೆ. ಇದರಲ್ಲಿ ಇನ್ನೂ ಬೇಕಾದರೆ ಬಾಳೆಹಣ್ಣು ಕೂಡ ಹಾಕ್ಕೋಬೋದು. ನಾನು ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ. ಈಗ ಇದು ರೆಡಿಯಾಗಿದೆ. ಇವಾಗ ಬೇರೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಅರ್ಧ ಬೌಲ್ ಮೊಸರು, 1 ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಚಿರೋಟಿ ರವೆ, ಅರ್ಧ ಬೌಲು ಎಣ್ಣೆ. ಅಂದರೆ ಎಣ್ಣೆ ಮೊಸರು ಅರ್ಧ ಬೌಲ್ ಇದೆ. ಮತ್ತು ಇದಕ್ಕೆ ಬೇಕಾಗಿ ನಿಮಗೆ ಗೊತ್ತಿದೆ, ವೆನಿಲಾ ಎಸೆನ್ಸ್ ಬೇಕಾಗುತ್ತೆ, ಮತ್ತು ಇದು ಬೇಕಿಂಗ್ ಪೌಡರ್ ಬೇಕಾಗುತ್ತೆ, ಬೇಕಿಂಗ್ ಸೋಡಾ ಕೂಡ ಬೇಕಾಗುತ್ತೆ. ವೆನಿಲಾ ಎಸೆನ್ಸ್ ಇದು ಇಷ್ಟೇ, ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ. ಇದು ಬೇಕಿಂಗ್ ಸೋಡಾ, ಒಂದು ದೊಡ್ಡ ಸ್ಪೂನಲ್ಲಿ ಬೇಕಿಂಗ್ ಪೌಡರ್ ಹಾಕ್ಕೊಂಡ್ರೆ 1/4 ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಸ್ಟೀಮ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಕುಕ್ಕರಲ್ಲಿ ನೀರು ಹಾಕ್ಬಿಟ್ಟು ಪ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಮುಚ್ಚಿ ಕಾಯಕ್ಕಿಟ್ಟಿದ್ದೀನಿ. ಈಗ ನಾನು ಯಾವ ಥರ ಮಿಕ್ಸ್ ಮಾಡ್ತೀನಿ ಅಂದರೆ ವಿಸ್ಕಲ್ಲಿ ಮಿಕ್ಸ್ ಮಾಡಲ್ಲ, ಮಿಕ್ಸಿನಲ್ಲಿ ಎಣ್ಣೆ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾಕೆ ಮಿಕ್ಸಿನಲ್ಲಿ ಅಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ನಾವು ಕೈಯಲ್ಲಿ ವಿಸ್ಕಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಮಿಕ್ಸಿನಲ್ಲಿ ಅದನ್ನು ಮೊಸರು ಮತ್ತು ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಹಾಲು ಥರ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ವೆಟ್ ಇಂಗ್ರೀಡಿಯೆಂಟು ಬರೀ ವೆನಿಲಾ ಎಸೆನ್ಸ್ ಮಾತ್ರ ಇವಾಗ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕಾಗಿರೋದು. ವೆನಿಲಾ ಎಸೆನ್ಸು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ನಾವೇನು ಹಿಟ್ಟು ತೊಗೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಸ್ಟೀಮ್ ಮಾಡಿದ್ರೆ ತುಂಬ ರುಚಿಕರವಾಗಿರುವಂಥ ಕೇಕು ರೆಡಿ ಆಗುತ್ತೆ. ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಅದರದ್ದು ತುಂಬ ಸ್ಮೆಲ್ ಆದರೂ ಕೂಡ ಚೆನ್ನಾಗಿರಲ್ಲ. ಇದು 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ, ಇದು ಬೇಕಿಂಗ್ ಪೌಡರು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮೇಜರ್ಮೆಂಟ್ನ ನಾನು ಅಷ್ಟೊಂದು ಬೇಕರ್ಸ್ ಹಾಕ್ಕೊಳ್ಳೋ ಥರ ಏನು
ಅಷ್ಟೊಂದು ಅಥೆಂಟಿಕ್ಕಾಗಿ ನಾನು ಮೆಜರ್ಮೆಂಟ್ ತೊಗೊಂಡಿಲ್ಲ ಕೇಕ್ಗೆ. ಅಂದಾಜು ನನಗೆ ಯಾವ ಥರ ಐಡಿಯಾ ಇದೆ ಆ ಥರ ಮಾಡಿದ್ದೀನಿ. ಯಾಕೆಂದರೆ ಅದೇ ಥರ ಬರಬೇಕು ಅಂತ ಇರಲಿಲ್ಲ, ಬರಬೇಕು ಅಂತಲೂ ನನಗೇನು ಇರಲಿಲ್ಲ. ಹೀಗಾಗಿ ನಾನು ಹೇಗೆ ಬರುತ್ತೋ ಹಾಗೆ ಬರಲಿ, ಬಟ್ ಹೆಲ್ದಿಯಾಗಿರಲಿ ಅನ್ನೋ ಒಂದು ತಲೆಯಲ್ಲಿತ್ತು. ಅದಕ್ಕೋಸ್ಕರ ಈ ಥರ ನಾನು ಬಳಸ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಆದರೆ ಕುಕ್ಕರಲ್ಲಿ ಸ್ಟೀಮ್ ಕೇಕ್ ಮಾಡುವಾಗ 50 ನಿಮಿಷ ಬೇಯಿಸಬೇಕು. ಅಂದರೆ ಮೊದಲು ನಾವು ಚೆನ್ನಾಗಿ ಪ್ರೀ ಹೀಟ್ ಮಾಡಿದಾಗ ಕುದೀತಾ ಇತ್ತು ನೀರು. ಆ ಕುದೀತಾ ಇರೋ ನೀರಿಗೆ ಒಲೆನ ಸಿಮ್ ಮಾಡಿಬಿಟ್ಟು ಕಡಿಮೆ ಊರಿನಲ್ಲಿ 50 ನಿಮಿಷ ಬೇಯಿಸಿದ್ದೀನಿ. ಇವಾಗ ನೋಡಿ, ನಾನು ಅದು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಲ್ವಾ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ನಾನು ವಿತ್ ಜ್ಯೂಸು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಆರೆಂಜ್ ಜ್ಯೂಸ್ ಜೊತೆಗೆ. ಇದಕ್ಕೆ ಬೇಕಾದರೆ ಇನ್ನು ಚಕ್ಕೆ ಪೌಡರ್ ಮತ್ತು ಕಾಫಿ ಎಕ್ಸ್ಟ್ರಾಕ್ಟ್ ಕೂಡ ಹಾಕೋಬೋದು, ಮತ್ತು ಕೋಕೋ ಪೌಡರ್, ಚಾಕ್ಲೇಟ್ ಎಲ್ಲ ಬಳಸ್ಕೋಬೋದು. ಆದರೆ ನಾನಿಲ್ಲಿ ಅದನ್ನು ಬಳಸಿಲ್ಲ. ಅದನ್ನು ಇನ್ನೊಂದು ಸಲ ಮಾಡೋಣ. ಈಗ ನಾನು ಈ ಥರ ಮಾತ್ರ ಮಾಡಿದ್ದೀನಿ. ನನಗೆ ಈ ಥರ ಕೇಕ್ ಮಾಡಬೇಕು ಅಂತಲೇ ಇತ್ತು. ಬಾಳೆಹಣ್ಣು ಕೂಡ ಸೇರಿಸ್ಕೋಬೋದು ಇವಾಗ ಕಟ್ ಮಾಡಿಕೊಂಡು, ತುಂಬ ಚೆನ್ನಾಗಿರುತ್ತೆ. ಪೈನಾಪಲ್ ಸೇರಿಸ್ಕೋಬೋದು. ಅಂದರೆ ಹೆಲ್ದಿ ವರ್ಷನ್, ತುಂಬ ಚೆನ್ನಾಗಿರುತ್ತೆ. ಅಂಗಡೀಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲಸ ಏನು ಜಾಸ್ತಿ ಇರಲಿಲ್ಲ. ನಾನು ರಾತ್ರಿ ಅದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸು. ಬೆಳಗ್ಗೆ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೆ ಅಷ್ಟೇ. ನಾವು ಇಡ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಸೇಮ್ ಮಾಡಿದ್ದೀನಿ. ಅಷ್ಟೊಂದು ಅಥೆಂಟಿಕ್ಕಾಗಿ ನಾನು ಮೆಜರ್ಮೆಂಟ್ಸ್ನೇನು ತೊಗೊಂಡಿಲ್ಲ. ಸೊ ನೋಡೋಣ. ಇದು ಮಿಕ್ಸ್ ಮಾಡೋದು ಕೂಡ ನಾನು ವಿಸ್ಕಲ್ಲಿ ಮಿಕ್ಸ್ ಮಾಡಲಿಲ್ಲ. ಈಗ ನಾನು ಇದು ಒಂದು ಸ್ಟೀಲ್ ಬಾಕ್ಸ್ಗೆ ಪೇಪರ್ ಫಾಯಿಲ್ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ. ಪೇಪರ್ ಫಾಯಿಲ್ನ ನೀಟಾಗಿ ಆ ಬಾಕ್ಸ್ ಅಳತೆನಲ್ಲಿ ಕಟ್ ಮಾಡಿಕೊಂಡು, ಬೇಕಾದರೆ ಈ ಬ್ಯಾಟರ್ ಇನ್ನೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಕಪ್ ಅಥವಾ 1/4 ಕಪ್ ಹಾಲನ್ನ ಮಿಕ್ಸ್ ಮಾಡ್ಕೋಬೋದು. ನಾನು 2 ಥರ, ಅರ್ಧನ ಈಗ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಅರ್ಧ ಮಾಡ್ತೀನಿ, ಇನ್ನು ಅರ್ಧ ಹಾಲು ಮಿಕ್ಸ್ ಮಾಡಿ ಮಾಡ್ತೀನಿ. ಯಾವ್ದು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಹೇಳ್ತೀನಿ ಲಾಸ್ಟಿಗೆ. ನೋಡಿ, ಇದು ಅರ್ಧ ನಾನು ಇದೇ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದೆ, ಇದು ಕೂಡ ಚೆನ್ನಾಗಿ ಬಂತು. ಇದಕ್ಕೆ ನಾನು ಯಾವ ಥರ ಕ್ಲೋಸ್ ಮಾಡೋದು, ಸ್ಟೀಲ್ ಬಾಕ್ಸ್ ಕ್ಲೋಸ್ ಮಾಡಿಲ್ಲ, ಈ ಥರ ಪೇಪರ್ ಫಾಯಿಲಲ್ಲಿ ಕ್ಲೋಸ್ ಮಾಡಿ, ಒಂಚೂರು ಹೋಲ್ ಆಗಬಾರ್ದು, ಆ ಥರ ನೀಟಾಗಿ ಕ್ಲೋಸ್ ಮಾಡಿ ಕುಕ್ಕರಲ್ಲಿ ಇಡಬೇಕು. 50 ನಿಮಿಷ ಬೇಯಿಸಬೇಕು ಅಷ್ಟೇ. ಇನ್ನು ಅರ್ಧ ಇದೆಯಲ್ಲ, ಅದಕ್ಕೆ ನಾನು ಅರ್ಧ ಕಪ್ ಹಾಲು ಮಿಕ್ಸ್ ಮಾಡಿ ಅದನ್ನು ಬೇಯಿಸಿದ್ದೀನಿ. ಆದರೆ ಅದನ್ನು ವೀಡಿಯೋ ಮಾಡಿಲ್ಲ. ಅದು ಕೂಡ ಅದಕ್ಕೆ ನಾನು ಮತ್ತೆ ಮೇಲೆ ನ್ಯೂಟೆಲ್ಲ ಬರುತ್ತಲ್ಲ, ಚಾಕ್ಲೇಟ್ ನ್ಯೂಟೆಲ್ಲ ಥರ ಬರುತ್ತಲ್ಲ, ಅದೆಲ್ಲ ಸ್ಪ್ರೆಡ್ ಅದನ್ನೆಲ್ಲ ಹಾಕಿದ್ದೀನಿ ಮೇಲೆ. ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಈಗ ನೋಡಿ, ಇದು ಈ ಥರ ಕುಕ್ಕರಲ್ಲಿ ರೆಡಿಯಾಗಿದೆ. ಇವಾಗ ನೀರು ಪ್ರೀ ಹೀಟ್ ಆಗಿದೆ. ಓವನಲ್ಲಿ ಮಾಡಿಲ್ಲ ನಾನು. ನೋಡಿ, ಈ ಥರ ಕುಕ್ಕರಲ್ಲಿ ಇವಾಗ ಕ್ಲೋಸ್ ಮಾಡಿ, ಬಿಸಿ ಇದೆ, ಹುಷಾರಾಗಿರಬೇಕು. 50 ನಿಮಿಷ ಆಗಿದೆ. ನಾನು ವೀಡಿಯೋ ಎಡಿಟ್ ಮಾಡಿದ್ದೀನಿ. ಈ ಥರ ನೀವು ಒಂದು ಟೂತ್ ಪಿಕ್ ಅಥವಾ ಒಂದು ಕಡ್ಡಿ ಏನಾದರೂ ನೋಡಿದ್ರೆ ಈ ಥರ ಬೆಂದಿರೋದು ಗೊತ್ತಾಗುತ್ತೆ. ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಸೈಡೆಲ್ಲ ಬಿಟ್ಕೊಂಬಂದಿದೆ ನೀಟಾಗಿ. ಈ ಥರ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು, ಬಿಸಿನಲ್ಲೇ ಏನು ಮಾಡೋಕ್ಕೆ ಹೋಗಬಾರ್ದು. ಬೆಂದಿದೆ ಅಂದ್ಬಿಟ್ಟು ನಾನು ನೋಡಿಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ 1 ಅವರ್ 2 ಅವರ್ ಬಿಟ್ಬಿಟ್ಟು ಇದನ್ನು ಡಿಮೋಲ್ಡ್ ಮಾಡಿದ್ರೆ ಆಯಿತು, ಚೆನ್ನಾಗಿ ಬಂದಿರುತ್ತೆ. ನಾನು ಇನ್ನೊಂದು ಹೇಳಿದ್ನಲ್ಲ, ಇನ್ನು ಅರ್ಧನ ನ್ಯೂಟೆಲ್ಲ ಹಾಕಿಬಿಟ್ಟು ಸ್ವಲ್ಪ ಅರ್ಧ ಕಪ್ ಹಾಲು ಮಿಕ್ಸ್ ಮಾಡಿ ಮಾಡಿದೆ. ಅದು ಕೂಡ ತುಂಬ ಟೇಸ್ಟಿಯಾಗಿ ಬಂತು. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರೋಂತಹ ಕೇಕು ಮನೆಯಲ್ಲೇ ರೆಡಿ ಆಗುತ್ತೆ, ಮತ್ತು ಆರೋಗ್ಯಕರವಾಗಿರೋಂಥ ಕೇಕು. ಇದರಲ್ಲಿ ಅಷ್ಟೊಂದು ಸೋಡಾ ಬಳಸಿಲ್ಲ, ಮತ್ತು ನಿಮಗೆ ಅಷ್ಟೊಂದು ಇದು ಮೈದಾನೂ ಬಳಸಿಲ್ಲ, ಸಕ್ಕರೆ ಬಳಸಿಲ್ಲ. ತುಂಬ ಟೇಸ್ಟಿಯಾಗಿತ್ತು. ಡ್ರೈ ಫ್ರೂಟ್ಸಲ್ಲಿ, ಆರೆಂಜಲ್ಲಿ ಇರೋಂತಹ ಸಿಹಿನೇ ಸಾಕಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು. ಒಂದು ಸಲ ಮಾಡಿ ನೋಡಿ. ಕಲ್ಸಕ್ಕರೆ ನೋಡಿ, 1 ಬೌಲ್ ಕೂಡ ಇರಲಿಲ್ಲ. ಒಂದು 1/4 ಬೌಲ್, ಒಂದು 12 ಪೀಸ್ 10-12 ಪೀಸ್ ಇತ್ತಷ್ಟೇ ಅದು ಕಲ್ಸಕ್ಕರೆ ದಪ್ಪದು. ಅದು ದೇವಸ್ಥಾನದಲ್ಲಿ ಪ್ರಸಾದ ಅಂತ ಕೊಟ್ಟಿದ್ದು, ಖರ್ಚಾಗಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಏನು ಮಾಡೋದು ಅಂತ ಇವಾಗ ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ನೋಡಿ, ಈ ಥರ ಡಿಮೋಲ್ಡ್ ಮಾಡಿದ್ರೆ ಆಯಿತು. ಈ ಪೇಪರ್ ಫಾಯಿಲ್ನ ತೆಗೆದುಬಿಟ್ಟು ನೋಡಿ, ನೀಟಾಗಿ ಬಿಟ್ಕೊಂಬಂದಿದೆ, ಎಲ್ಲೂ ಒಂಚೂರು ಇಟ್ಕೊಂಡಿಲ್ಲ, ಹಾಗೆ ನೀಟಾಗಿ ಬೆಂದಿದೆ ಕೂಡ. ಮತ್ತು ಸ್ಟೀಮ್ ಯಾಕೆ ಮಾಡಿದೆ ಅಂತಂದರೆ, ನಾವು ಡ್ರೈಯಲ್ಲಿ ಮಾಡ್ತೀವಲ್ಲ, ಕುಕ್ಕರ್ ಇಟ್ಬಿಟ್ಟು ಅಥವಾ ಕಡಾಯಿ ಇಟ್ಬಿಟ್ಟು ಬೇಯಿಸ್ತೀವಲ್ಲ, ಅದು ಒಂಥರ ಸ್ಮೆಲ್ ಬರುತ್ತೆ, ಅದು ಫ್ಲೇವರ್ ನಂಗೆ ಇಷ್ಟ ಆಗಲ್ಲ. ಈ ಸ್ಟೀಮ್ ಕೇಕಲ್ಲಿ ಮಾಯಿಸ್ಟ್ ಆಗಿರುತ್ತೆ ಕೇಕು, ಅಂದರೆ ನಿಮಗೆ ತುಂಬ ಡ್ರೈ ಅನಿಸಲ್ಲ, ತುಂಬ ಮಾಯಿಸ್ಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಮತ್ತೆ ಮೇಲೆ ನೀವು ಸಕ್ಕರೆ ನೀರು ಹಾಕುವಂಥ ಅವಶ್ಯಕತೆಯೇ ಬೇಡ. ಬೇಕ್ರಿನಲ್ಲಾದರೆ ಮೇಲೆ ಮತ್ತೆ ಮಾಯಿಸ್ಟ್ ಆಗಿರೋಕ್ಕೆ ಸಕ್ಕರೆ ನೀರು ಬಳಸ್ತಾರೆ, ಎಣ್ಣೆ ಜಾಸ್ತಿ ಬಳಸ್ತಾರೆ, ಬೆಣ್ಣೆ ಜಾಸ್ತಿ ಬಳಸ್ತಾರೆ. ನಾನು ಅದನ್ನೇನೂ ಬಳಸಿಲ್ಲ. ಹಾಗೆ ಕೇಕ್ ಕೂಡ ತುಂಬ ಮಾಯಿಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಅದರಲ್ಲಿ
ಬೆಂದಿದೆ ಕೂಡ ನೋಡಿ, ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ, ಒಂಚೂರು ಕೈಗೆ ಹತ್ಕೊಳ್ಳಲ್ಲ. ನೀವು ಬೈಟ್ ತಿಂದಾಗ ಡ್ರೈ ಫ್ರೂಟ್ಸ್ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಮತ್ತು ಇದು ಕಿತ್ತಳೆ ಹಣ್ಣಿಂದು ಪಲ್ಪ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಅಂದರೆ ನಿಮ್ಗೆ ಗೊತ್ತಾಗಲ್ಲ, ಕಿತ್ತಳೆ ಹಣ್ಣು ಪಲ್ಪ್ ಎಲ್ಲ ಬೆಂದು ಹೋಗಿದೆ. ತುಂಬ ಟೇಸ್ಟಿಯಾಗಿತ್ತು. ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ, ನಿಮಗೂ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿದೆ ಅಂತ. ಧನ್ಯವಾದಗಳು ಸ್ನೇಹಿತರೆ. ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಯಾರು ಇನ್ನೂವರೆಗೂ ಹಾಗೇ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರಿಗೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.